ಸೋಸ್ಕೊಂಡಿದ್ದೀವಿ ನೀರನ್ನ. ಇದು ಈಗ ಕಾಳು ಹುರಿಬೇಕು. ಸೊ ಫಸ್ಟ್ ಇದೇ ಅದಲ್ಲ ತಪ್ಪಲೆ ಇಟ್ಬಿಡು. ಆ ತಪ್ಪಲೆ ಮಾಡೋರೆ ಈಗ ಆಯ್ತು. ಒಂದು ಬಾಣಲಿ ಇಟ್ಕೋಬೇಕು. ಸಾಕ್ಬಿಡು. ಆಡಿಯನ್ಸ್ಗೆಲ್ಲ ಬೋರ್ ಆಗೋಗುತ್ತೆ ಹಿಂಗೆ ವಿಡಿಯೋ ಲೆಂತ್ ಆಗೋದ್ರೆ. ಸೊ ಸ್ಟವ್ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕೋಬೇಕು. ನೋಡಿ ಇದನ್ನು ಸೋಸ್ಕೊಂಡಿಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಇದು ಬೆಂದಿರುವಂತಹ ವೆಜಿಟೇಬಲ್ಸ್. ಕರಿಬೇವು ಹಾಕ್ತೀಯಾ? ಎಣ್ಣೆ ಕಾದಿದ ನಂತರ ಸಾಕು ಬೈದು ಹಾಕು. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದಿದ ನಂತರ ಈರುಳ್ಳಿ ಹಾಕೊಳ್ಳಿ. ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ನೆಕ್ಸ್ಟು ಎಲ್ಲ ಹಾಕ್ಬಿಟ್ಟಾರೆ. ಆಮೇಲೆ ನೋಡಿ ಗೈಸ್, ಇದು ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗಿ ಹುರ್ಕೋಬೇಕು. ಗ್ಯಾಸ್ ನೋಡ್ಬಿಟ್ಟಿದೆ. ನೋಡಿ ಗೈಸ್, ಗ್ಯಾಸ್ ಯಾವ ರೀತಿ ಇದೆ ಅದಕ್ಕೆ ನಾವು ನೆನ್ನೆ ನಾನು ಟೀ ಮಾಡಕ್ಕೆ ಹೋಗ್ಬಿಟ್ಟು ಎಲ್ಲ ಗಲೀಜು ಮಾಡ್ಬಿಟ್ಟಿದ್ದೆ. ನಮ್ಮ ಮಮ್ಮಿ ಈಗ ಎಲ್ಲ ಕ್ಲೀನ್ ಮಾಡ್ತು. ನಾನು ಲಾಗ್ ಮಾಡ್ತೀನಿ ಅಂತಾನೆ ಪಾಪ ಕ್ಲೀನ್ ಮಾಡ್ತು. ಗ್ಯಾಸ್ ನೋಡ್ಬಿಟ್ಟಿದೆ. ಒಂಟವರು ಅದೇನು ನೀನು ನಮ್ಮ ಮಮ್ಮಿ ಬೈತಾಳೆ. ತಡಿ ಬೈತಾಳೆ ಅನ್ನೋದೇ ಗೊತ್ತಾಗುತ್ತೆ. ಹೊಡ್ಸ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ಆಡಿಯನ್ಸ್ ನೋಡ್ತಾರೆ. ನೀನು ನನಗೆ ಬೈತಾ ಇದೆಯಲ್ಲ. ಏನು ಗೊತ್ತಾ ಗೈಸ್, ನೆನೆ ನಾವು ಅಪ್ಪ ಮುದ್ದೆ ಮಾಡ್ತಿದ್ರು, ಅದು ಒಂದು ಲಾಗ್ ಮಾಡ್ಕೊಂಡಿದ್ರೆ ಸಾಕು, ಚೆನ್ನಾಗಿರತ್ತು. ನಮ್ಮ ಅಪ್ಪ ಬೈತಿದ್ದೆ ವಿಡಿಯೋ ಎಲ್ಲ ಮಾಡಿದ್ರೆ. ನಾನು ನಮ್ಮಪ್ಪ ಮಾಡಕ್ಕೆ ಹೋಗ್ಬಿಟ್ಟು ಎಲ್ಲ ಗ್ಯಾಸ್ ಮೇಲೆ ಚೆಲ್ಬಿಟ್ಟಿದ್ದೆ. ನಮ್ಮಪ್ಪ ಮುದ್ದೆ ಮಾಡಕ್ಕೆ ಹೋಗ್ಬಿಟ್ಟು ಎಲ್ಲ ನಮ್ಮಪ್ಪ ಗಲೀಜು ಮಾಡಿಬಿಟ್ಟಿದ್ರು. ಅದಕ್ಕೆ ನಮ್ಮ ಮಮ್ಮಿ ನಮ್ಮಪ್ಪಂಗೂ ನನಗೂ ಬೈತಾ ಐತಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ಕಾಯಿ ಹಾಕೋತಿದ್ದಾರೆ ನೋಡಿ. ನೆಕ್ಸ್ಟ್ ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬೇಯಿಸ್ಕೊಂಡಿರುವಂತಹ ತರಕಾರಿ ಇವೆಲ್ಲ ಆರ್ಬಿಟ್ಟಂದ್ರೆ ಎಣ್ಣೆ ಗಲೀಜು ಹಿಂಗೆ ಅದು ಹೋಗಲ್ವಾ? ಇದ್ರಲ್ಲ ಕುಟ್ಬಿಟ್ಟಿದ್ದೀವಿ. ಅದು ಹೋಗಲ್ಲ. ಬಣ್ಣ ಹೊಡೆದಾಗ ಹೋಗ್ಬೇಕು. ಬಣ್ಣ ಹೊಡೆದಾಗ ಹೊಡೆಯುವ ಹಪ್ಪ ಥರ ಹೊಡೆದಿದೆ. ಆಯಿತು ಎಲ್ಲ ಅನ್ನ ಮಾಡ್ದವ. ಕಾಯ್ದು ತರಕಾರಿ ಅದೆಲ್ಲ ಹುರಿದ್ಕೊಂಡು ಆಯಿತು. ಈಗ ನೆಕ್ಸ್ಟು ಖಾರ ರುಬ್ಕೊಳ್ಳೋದನ್ನ ತೋರಿಸ್ತೀನಿ. ಅದು ಆರಬೇಕಲ್ವಾ, ಅದು ಬಿಸಿ ಇರುತ್ತೆ. ಆ ನೀರು ಬಿಸಿ. ನವಮಿಗೆ ಗೊತ್ತಾಗ ಎಲ್ಲರೂ ಆಲ್ಮೋಸ್ಟು ಖಾರಕ್ಕೆ ತಣ್ಣೀರು ಹಾಕೊಂಡು ಆರಿಸ್ತೀರ. ನವಮಿ ಆ ಥರ ಅಲ್ಲ, ಸ್ಪೆಷಲಾಗಿ ಮಾಡುತ್ತೆ, ಅದಕ್ಕೆ ಚೆನ್ನಾಗಿರುತ್ತೆ ಖಾರ.
ಸೊ ಖಾರ ರುಬ್ಬಿದಾಗ ತೋರಿಸ್ತೀನಿ ನಿಮಗೆ. ಹ್ಞೂ ಹಂಗೆ ರುಬ್ತಾರು ಅಕ್ಕಿ ಆಡಿಸ್ಕೊಡ್ತೀನಿ. ಏನಕ್ಕಿನ ಅಕ್ಕಿ ಅಕ್ಕಿ ಅನ್ನಕ್ಕ ಹಿಂಗೆ ತಿರ್ಕಾರಿ ಕೊಟ್ಟಿದೆ. ನೀರು ಖಾರ ಕೊಟ್ಟಿದ್ದೀವಿ ಸರ್. ನನ್ನ ಮಗನಿಗೂ ತಿನ್ನಿಸ್ತೀಯಾ ಏನು ಅನ್ನ? ಹ್ಞೂ ಅದು ಅದು ತಿನ್ನಿಸ್ತೀನಿ, ಅವನು ಮಾಡಿದ. ಸೊ ಗೈಸ್ ಆಯಿತು ರೆಡಿ. ಮುದ್ದೆ ಸಾಯಂಕಾಲಕ್ಕಲ್ವಾ ಮಾಡ್ಕೊಳ್ಳೋದು? ತಂದ್ಬಿಡ್ತೀಯಾ? ಹ್ಞೂ ಇಟ್ಟು ಮಾಡೋದು ಬೈ. ಮುದ್ದೆ ಮಾಡೋದು ಅಪ್ಪ ಇರ್ತದೆ, ಅಪ್ಪ ಬೈದರು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲರಿಗೂ ಗೊತ್ತು ಅನ್ನ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ವಿಡಿಯೋ ಮಾಡ್ಬೇಕು ಏನಾಗಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಜಿಲ್ ಆರ್ 2 ವಿಜಿಲ್ ಕೂಗಿಸ್ಕೊಳ್ಳಿ. ಇದು ಆಫ್ ಮಾಡ್ದಾ? ಮತ್ತು ಇನ್ನೇನು ಉಪ್ಸಾರು ಖಾರ ಒಂದು ಆಡ್ಸೋದು ಒಂದು ವಿಡಿಯೋ ಮಾಡ್ಕೊಬಿಡ್ತೀನಿ. ಸೊ ಗೈಸ್ ಅದು ನೀರು ಆರಬೇಕು, ಬಿಸಿನೀರಲ್ಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಉಪ್ಸಾರು ಖಾರ ಆಡಿಸ್ಕೋಬೇಕು ಅಷ್ಟೇ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆಡಿದ್ನಲ್ಲಿ ಈಟ. ಹ್ಞೂ ಹ್ಞೂ ಸಾಕು. ಸೊ ಗೈಸ್ ನೋಡಿ ಆರಿರುವಂತಹ ನೀರು ಹಾಕೊಂಡಿದ್ದೀನಿ. ಹಾಕಬೇಕೆ? ಆಮೇಲೆ ಆಡಿಸು, ಆಮೇಲೆ ಹಾಕೊಂಡು ನೋಡೋಣ. ಸೊ ಸಾರು ಖಾರ ಚರ್ರ ಅಂತ ನನ್ನ ಮೇಲೆ ಇವಾಗ ರೀಸೆಂಟಾಗಿ ಮಾತ್ರ ಅದು ಮಿಕ್ಸಿ ಜರಲ್ಲಿ ಆಡಿಸ್ತಿದ್ದು. ನಾವಪ್ಪ ಏನು ಗೊತ್ತಾ, ಅವಾಗ ಅಲ್ಲಿ ಒಳಕಲ್ಲಿ ಇದೆಯಲ್ಲ, ಅವಾಗೆಲ್ಲ ನಾವು ಅದರಲ್ಲೇ ಆಡಿಸ್ತಾ ಇದ್ದಿದ್ದು. ಚಿಕನ್ ಸಾಂಬಾರಿಗೆ ಏನಾದರೂ ಬೇಕಿದ್ರೆ ಅದು, ಮತ್ತು ಉಪ್ಸಾರು ಖಾರ ಎಲ್ಲ. ಈಗೀಗ ಮಾತ್ರ ನಾವು ಮಿಕ್ಸಿ ಜಾರಲ್ಲಿ ಆಡ್ತಿರೋದು, ನಾವಪ್ಪ ಅದರಲ್ಲೇ ಆಡಿಸಿ ಅಂತ ಅನ್ನೋದು. ಎಲ್ಲ ತೋರ್ಸಲ್ಲ. ಸೊ ಉಪ್ಸಾರು ಖಾರ ರೆಡಿ. ಮೆಣಸಿನಕಾಯಿ ಬೀಜ ಇದ್ದಾವೆ? ಇದೆ ಇದೆ. ಇಲ್ಲ ಇಲ್ಲ ಬಿಡು, ಸಣ್ಣ ಸಣ್ಣ ಸ್ಟ್ರಾಂಗ್ ಮೆಣಸಿನ್ಕಾಯಿ. ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಊಟ ಹಾಕ್ಕೊಂಡು ಮಾಡೋಣ ಅಂತ ಮಾಡ್ತಿದ್ದೀನಿ. ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಘಮ ಘಮ ಅಂತಿದೆ. ಸೊ ಗೈಸ್ ಫೈನಲಿ ತಿನ್ನೋಣ ಬನ್ನಿ. ಆಹಾ, ಓಹೋ.